ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಭಾವಿಸ್ತಾ ಈ ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಮೆಟರ್ನಿಟಿ ಬ್ಯಾಗಲ್ಲಿ ಏನೆಲ್ಲ ಥಿಂಗ್ಸ್ನ ನಾವು ಕ್ಯಾರಿ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ. ಸೊ ಫಸ್ಟ್ ನಾನು ಬೇಬಿಗೆ ಏನೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ, ನಂತರ ನನಗೆ ನಾನು ಏನು ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಎಷ್ಟೋ ಜನ ನಂತರನೇ ಹೊಸದಾಗಿ ತಾಯಿ ಆಗ್ತಾ ಇರ್ತೀರಾ, ಸೊ ಅವರಿಗೂ ಕೂಡ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಏನೆಲ್ಲ ಥಿಂಗ್ಸ್ನ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ತುಂಬ ನಾನೇನು ಥಿಂಗ್ಸ್ನೆಲ್ಲ ಕ್ಯಾರಿ ಮಾಡ್ತಾ ಇಲ್ಲ, ಯಾಕಂದರೆ ಮನೆ ಹತ್ರನೇ ಇದೆ ಅಲ್ವಾ. ಸೊ ಏನಾದರೂ ಬೇಕಿತ್ತು ಅಂತ ಅಂದ್ಬಿಟ್ಟು ಹೇಳಿದ್ರೆ ನಾನು ಅಲ್ಲಿಂದನೇ ಈಸಿಯಾಗಿ ಬೈ ಮಾಡ್ಬೋದು ಅಥವಾ ಹೇಳಿಬಿಟ್ಟು ತರಿಸ್ಕೊಬೋದು ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ನಾನು ಬೇಬಿಗೆ ಸ್ಮಾಲ್ ಟವಲ್ಸ್ನ ಕರ್ಚೀಫ್ ಥರ ನಾನು ಸಾಫ್ಟಾಗಿರೋದನ್ನು ನಾನು ಪರ್ಚೇಸನ್ನು ನಾನು ಮಾಡಿದ್ದೀನಿ. ಚೆನ್ನಾಗಿದೆ ಅಲ್ವಾ? ನಂತರ ವೈಪ್ಸ್ನ ಕೂಡ ನಾನು ಹಿಮಾಲಯದ್ದು ನಾನು ಪರ್ಚೇಸ್ನ ನಾನು ಮಾಡಿದ್ದೀನಿ. ನಂತರ ಕಾಟನ್ ವೈಟ್ ಕಲರ್ ಕ್ಲಾತು ಕೂಡ ನಾನು ಎರಡನ್ನು ನಾನು ಆಲ್ರೆಡಿ ವಾಶ್ ಮಾಡಿಕೊಂಡು ಹಿಡ್ಕೊಂಡಿದ್ದೀನಿ. ಸೊ ನಂತರ ಸಾಕ್ಸು ಕೂಡ ಪಾಪುಗೆ ನಾನು 2 ತಗೊಂಡಿದ್ದೀನಿ. ಓಕೆ, ಸೊ ನಂತರ ಕ್ಯಾಪ್ಸ್ ನಿಜವಾಗ್ಲೂ ಎಷ್ಟು ಪುಟ್ಟಾಗಿ ಎಷ್ಟು ಚಂದವಾಗಿದೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಇದನ್ನು ಫೋಲ್ಡ್ ಮಾಡಬೇಕಾದ್ರೆ ಕರ್ಚಿಪ್ನ ಫೋಲ್ಡ್ ಮಾಡ್ತಾ ಇದ್ದೀನೇನೋ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ನಿಜವಾಗ್ಲೂ ಕ್ಯಾಪ್ಸ್ನ ಕೂಡ ನಾನು ಪರ್ಚೇಸ್ನ ನಾನು ಮಾಡಿದ್ದೀನಿ. ಸೊ ಕೆಲವೊಂದು ನಾನು ಪರ್ಚೇಸ್ ಮಾಡಿದ್ದೀನಿ ಮತ್ತು ಕೆಲವೊಬ್ಬರ ಹತ್ರ ನಾನು ಕಲೆಕ್ಟ್ ಕೂಡ ಮಾಡಿದ್ದೀನಿ, ಯಾಕಂದರೆ ಬೇಬಿಗೆ ಹೊಸದ ಬಟ್ಟೆ ಯಾವುದು ಹಾಕ್ಸಂಗಿಲ್ಲ ಅಂತ ಹೇಳಿಬಿಟ್ಟು, ಸೊ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಎಷ್ಟಾಗುತ್ತೆ ಅಷ್ಟು ನಾನು ಕಲೆಕ್ಟ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಕೆಲವೊಂದು ನಾನು ಪರ್ಚೇಸ್ ಕೂಡ ನಾನು ಮಾಡಿದ್ದೀನಿ. ಸೊ ನ್ಯಾಪಿನೂ ಕೂಡ ನಾನು ತಗೊಂಡಿದ್ದೀನಿ. ಅಷ್ಟು ಪುಟ್ಟಾಗಿದೆ. ನಾನಂತೂ ಕಾಯ್ತಾ ಇದ್ದೀನಿ ಯಾವಾಗ ನನ್ನ ಮಗುಗೆ ನಾನು ಹಾಕಿಸ್ತೀನೋ ಅಂತ ಹೇಳಿಬಿಟ್ಟು. ಸೊ ಟೀ ಶರ್ಟ್ಗಳನ್ನು ಕೂಡ ನಾನು ತಗೊಂಡಿದ್ದೀನಿ ಕಾಟನ್ನಿಂದು. ಸೊ ಅದು ಕೂಡ ನಾನು 4 to 5 ಕ್ಯಾರಿ ಮಾಡ್ತಾ ಇದ್ದೀನಿ. ಇನ್ನೂ ನಾನು ತೊಳೆದು ವಾಶ್ ಮಾಡಿ ಇಟ್ಟಿದ್ದೀನಿ, ಬಟ್ ಹಾಸ್ಪಿಟ್ಲಿಗೆ ಇಷ್ಟು ಸಾಕು ಅಂತ ಹೇಳಿಬಿಟ್ಟು ನಾನು ವಾಶ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಸೊ ನಂತರ ಟಿಶ್ಯೂ ಕೂಡ ನಾನು ಯೂಸನ್ನು ನಾನು ಮಾಡ್ತೀನಿ ಅಲ್ಲಿ. ಸೊ ಬೇಬಿಗೆ ಪಾಪುಗೆ ಮಲಗಬೇಕಾದ್ರೆ ಒತ್ಸಕ್ಕೆ ಅಂತ ಹೇಳಿಬಿಟ್ಟು ಕಂಬಳಿ ಥರ ಇರೋದನ್ನ ಕೂಡ ಇದು ನಾನು ಯೂಸ್ ಮಾಡ್ತೀನಿ ಅಲ್ಲಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಮತ್ಸ್ಯಶ್ರೀದು. ನಿಜವಾಗ್ಲೂ ನಮ್ಮ ಅಕ್ಕ ಇದನ್ನು ಮತ್ಸ್ಯಶ್ರೀಗೆ ಮತ್ಸಿದ್ದಾಗ ನಮ್ಮ ಅಕ್ಕಂಗೆ ನಾನು ಅವಾಗಲೇ ಹೇಳಿದ್ದೆ, ಇದು ಇಟ್ಕೊಂಡಿರೋ ಯಾವಾಗಾದರೂ ನಮಗೆ ಯೂಸ್ ಆಗುತ್ತೆ ಅಂತ. ನಮ್ಮ ಅಕ್ಕ ಹಾಗೆ ಇಟ್ಕೊಂಡಿದ್ರು. ನಿಜವಾಗ್ಲೂ ಇದು ನೋಡಿದಾಗೆಲ್ಲ ನನಗೆ ಮತ್ಸ್ಯಶ್ರೀದೆ ನೆನಪಾಗತ್ತೆ. ಸೊ ಈಗ ನಮ್ಮ ಮಗುಗೆ ಯೂಸ್ ಆಗ್ತಿದೆ ಅಂತ ಹೇಳಿಬಿಟ್ಟು ಭಾರಿ ಖುಷಿ ಆಗ್ತಾ ಇದೆ ನನಗೆ. ಸೊ ಇದು ಕೂಡ ನಾನು ಒಂದು ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಬೇಬಿದು ಒಂದು ಸ್ಮಾಲ್ ಟವಲ್ಲು ಕೂಡ ನಾನು ಇಟ್ಕೊತಾ ಇದ್ದೀನಿ. ಸೊ ನಂತರ ಬೇಕಾಗತ್ತೆ ನ್ಯಾಪ್ಕಿನ್ಸ್ ಅಂತ ಹೇಳಿಬಿಟ್ಟು ಸ್ಮಾಲ್ ಟವಲ್ಸ್ ಕೂಡ ನಾನು ಇಲ್ಲಿ ಯೂಸನ್ನು ನಾನು ಮಾಡ್ತೀನಿ ಅಂತ ಹೇಳಿ ನಾನು ತಗೊಂಡಿದ್ದೀನಿ. ನಂತರ ಬೇಬಿಗೆ ರ್ಯಾಪ್ ಮಾಡೋದು ಇದು ಕೂಡ ನಾನು ಇಟ್ಕೊತಾ ಇದ್ದೀನಿ ನನ್ನ ಬ್ಯಾಗಲ್ಲಿ. ಸೊ ನಾನು ಇದರಲ್ಲಿ ಏನೋ ಡೈಪರು, ಪೌಡರು, ಕ್ರೀಮನ್ನು ಯಾವುದನ್ನು ಕೂಡ ನಾನು ಪರ್ಚೇಸನ್ನು ಇನ್ನೂ ಮಾಡಿಲ್ಲ. ಯಾಕೆ ಅಂತಂದರೆ ಡಾಕ್ಟ್ರ್ ಹೇಳಿದ ಮೇಲೆ ನಾವು ಮಾಡೋಣ ಅಂತ ಹೇಳಿಬಿಟ್ಟು. ಯಾಕೆ ಅಂತಂದರೆ ಮುಂಚೆನೇ ಏನು ಜಾಸ್ತಿ ಪರ್ಚೇಸನ್ನು ಮಾಡಬಾರ್ದು ಅಂತ ದೊಡ್ಡವ್ರು ಯಾವಾಗಲೂ ಹೇಳ್ತಾರೆ. ಸೊ ಅದನ್ನು ನಾನು ನಾನು ಮಾಡ್ತಾ ಇದ್ದೀನಿ. ಸೊ ಮಾರ್ಕೆಟಲ್ಲಂತೂ ಸುಮಾರು ಬೇಬಿ ಪ್ರಾಡಕ್ಟ್ಸ್ಗಳೆಲ್ಲ ಬಂದಿದೆ, ಕಂಪ್ನಿಗಳೆಲ್ಲ ಬಂದಿದೆ. ಸೊ ಅದರಲ್ಲಿ ಯಾವುದು ಬೆಸ್ಟು ಅಂತ ಹೇಳಿಬಿಟ್ಟು ನನಗೆ ಇನ್ನೂ ಸದ್ಯಕ್ಕೆ ಗೊತ್ತಿಲ್ಲ. ಸೊ ನಾನು ಅದನ್ನು ಡಾಕ್ಟರ್ ಹತ್ರ ಕೇಳಿಬಿಟ್ಟೆ ನಾನು ಸಜೆಷನ್ಸ್ನ ತೊಗೊಂಡ್ಬಿಟ್ಟೆ. ನಂತರ ಸೋಪು ಮತ್ತು ಆಯಿಲು, ಲೋಷನ್ಸ್ ಎಲ್ಲ ತೊಗೊಬೇಕು ಅಂತ ಹೇಳಿಬಿಟ್ಟು ಅದು ಇನ್ನೂ ಪರ್ಚೇಸ್ನ ನಾನು ಮಾಡಿಲ್ಲ. ಸೊ ನಂತರ ಕಾಟನ್ ಸ್ಯಾರೀಸ್ಗಳನ್ನು ಕೂಡ ಸ್ಮಾಲ್ ಪೀಸಸ್ ಕಟ್ ಮಾಡಿಕೊಂಡು ಇದು ಕೂಡ ಯೂಸ್ ಆಗತ್ತೆ ಅಂತ ಹೇಳಿಬಿಟ್ಟು ಇದು ಕೂಡ ನಾನು ಕ್ಯಾರಿನ ನಾನು ಮಾಡ್ತಾ ಇದ್ದೀನಿ. ಸೊ ಇಷ್ಟು ನನ್ನ ಬೇಬಿಗೆ ಬೇಕಾಗೋ ಅಂಥ ಐಟಮ್ಸ್ಗಳನ್ನು ನಾನು ಕ್ಯಾರಿನ ನಾನು
ಮಾಡ್ತಾ ಇದ್ದೀನಿ. ಸೊ ಇನ್ನೂ ಏನಾದರೂ ಬೇಕಿತ್ತು ಅಂತ ಅಂದಾಗ ಮನೆ ಕೂಡ ಹತ್ತಿರ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಮ್ಮ ಮನೆಯವರಿಗೆ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಯಾರಿಗಾದರೂ ಹೇಳಿದರೆ ಅವ್ರು ತಂದು ಕೊಡ್ತಾರೆ ಅಂತ ಹೇಳಿಬಿಟ್ಟು, ಸೊ ನನಗೆ ಬೇಕಾಗಿರೋ ಎಸೆನ್ಷಿಯಲ್ ನೀಡ್ ಇರೋ ಅಂಥದ್ದು, ನನಗೆ ಗೊತ್ತಿರೋವಂಥದ್ದು ಮತ್ತು ನಾನು ಡಾಕ್ಟರ್ ಹತ್ರ ಕೇಳಿರೋವಂಥದ್ದು, ಸೊ ಅದನ್ನು ಕೂಡ ನಾನು ಇದರಲ್ಲಿ ಪ್ಯಾಕನ್ನು ನಾನು ಮಾಡ್ಕೊತಾ ಇದ್ದೀನಿ. ಸೊ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಏನೇನು ಇಟ್ಕೊತಾ ಇದ್ದೀನಿ ಅಂತ ಇದರಲ್ಲಿ ನಾನು ನೆಕ್ಸ್ಟ್ ಇವಾಗ ನಿಮಗೆ ತೋರಿಸ್ತೀನಿ. ಸೊ ಬೇಬಿಗೆ ಏನೆಲ್ಲ ಐಟಮ್ಸು ಯೂಸ್ ಆಗತ್ತೆ ಅಂತ ಅಂದ್ಬಿಟ್ಟು ನೀವೆಲ್ಲ ನೋಡಿದ್ರಲ್ಲ. ಸೊ ಈಗ ಮದರ್ಸಿಗೆ, ತಾಯಿಯಂದಿರಿಗೆ ಏನೆಲ್ಲ ಐಟಮ್ಸ್ ಯೂಸ್ ಆಗತ್ತೆ, ಏನೆಲ್ಲ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ನನಗೆ ಗೊತ್ತಿರೋದಷ್ಟು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಮತ್ತು ನನಗೆ ಬೇಕಾಗಿರೋ ಅಂತ ಅಂದ್ಬಿಟ್ಟು ಐಟಮ್ಸನ್ನೆಲ್ಲ ನಾನು ಇಟ್ಕೊಂಡಿರೋದು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಯೂಸ್ ಆಗತ್ತೆ ಅಂತ ಹೇಳಿಬಿಟ್ಟು. ಸೊ ಫಸ್ಟಾಗಿ ನಾನು 2 ಬ್ಯಾಗನ್ನು ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ. ಸೊ ಫಸ್ಟ್ ಇದೊಂದು ಟ್ರಾನ್ಸ್ಪರೆಂಟ್ ಬ್ಯಾಗು. ಸೊ ಈ ಟ್ರಾನ್ಸ್ಪರೆಂಟ್ ಬ್ಯಾಗಲ್ಲಿ ನಾನು ಮಾರ್ನಿಂಗ್ ಬೇಕಾಗಿರುವಂಥ ಎಸೆನ್ಷಿಯಲ್ ಥಿಂಗ್ಸು, ಪೇಸ್ಟು, ಬ್ರಷು, ಆಮೇಲೆ ಶ್ಯಾಂಪೂ, ಆಮೇಲೆ ನಾನು ಫೇಸ್ ವಾಶು ಕೂಡ ನಾನು ಯೂಸ್ ಮಾಡ್ತೀನಿ. ಸೊ ಇದು ಕೂಡ ಇಟ್ಕೊಂಡಿದ್ದೀನಿ. ಸೊ ಐಲೈನರು ಕೂಡ ನಾನು ಇದರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಟ್ರಾನ್ಸ್ಪರೆಂಟ್ ಬ್ಯಾಗಲ್ಲಿ ನಾನು ಇದನ್ನ ಕ್ಯಾರಿನ ನಾನು ಮಾಡ್ತೀನಿ. ಸೊ ಕಾಣಲಿ, ಬೇಗ ಈಸಿಯಾಗಿ ಸಿಗಲಿ ಅಂತ ಹೇಳಿಬಿಟ್ಟು ಈ ಬ್ಯಾಗಲ್ಲಿ ನಾನು ಇಷ್ಟು ಥಿಂಗ್ಸನ್ನು ನಾನು ಇಲ್ಲಿ ಇಟ್ಕೊತಾ ಇದ್ದೀನಿ. ಸೊ 1 more ಬ್ಯಾಗು ಕೂಡ ಇಲ್ಲಿ ನಾನು ಯೂಸ್ ಮಾಡ್ತೀನಿ. ಇದು ದೊಡ್ಡ ಬ್ಯಾಗು. ಸೊ ಈ ಬ್ಯಾಗಲ್ಲಿ ನಾನು ಇಟ್ಕೊಳ್ಳೋವಂಥದ್ದು ಫೇಸ್ ವಾಶು, ಅಲೋವೆರಾ ಜೆಲ್. ಸೊ ಇದು ಅಲೋವೆರಾ ಜೆಲ್ಲು ನನಗೆ ತುಂಬ ಯೂಸ್ ಆಗುತ್ತೆ. ನಾನು ಫೇಸ್ ವಾಶ್ ಮಾಡಾದ್ಮೇಲೆ ಫಸ್ಟ್ ಹಚ್ಚೋದೆ ಅಲೋವೆರಾ ಜೆಲ್ಲು. ಸೊ ಹಾಗಾಗಿ ಅಲೋವೆರಾ ಜೆಲ್ಲು ನಾನು ಮನೇಲಿ ಯೂಸ್ ಮಾಡ್ತಿದ್ದಾನೆ. ಸೊ ಇತ್ತು ಅಂತ ಹೇಳಿಬಿಟ್ಟು ನಾನು ಮತ್ತೆ ಎಕ್ಸ್ಟ್ರಾ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇದನ್ನೇ ಕೂಡ ನಾನು ಯೂಸನ್ನು ನಾನು ಮಾಡ್ತೀನಿ. ಸೊ ನಂತರ ತುಂಬ ಸೆಕೆ ಆಯಿತು ನನಗೆ ಅಂತ ಹೇಳಿಬಿಟ್ಟು ಅವ್ರು ಯಾವ ಪೌಡರ್ ರೆಫರ್ ಮಾಡ್ತಾರೋ ಅಂತ ಗೊತ್ತಿಲ್ಲ. ಸೊ ಎಮರ್ಜೆನ್ಸಿಗೆ ಒಂದು ಇರಲಿ ಅಂತ ಹೇಳಿಬಿಟ್ಟು ಒಂದು ನೈಸಿಲ್ ಪೌಡ್ರ್ ಕೂಡ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಒಂದು ಬುಕ್ಕು ಮತ್ತು ಒಂದು ಪೆನ್ನು ಕೂಡ ವೆರಿ ಇಂಪಾರ್ಟೆಂಟ್. ಅವ್ರು ಏನಾದರೂ ಇಂಪಾರ್ಟೆಂಟ್ ಥಿಂಗ್ಸ್ ಏನಾದರೂ ಹೇಳಿದರೆ ನಾವು ಬರ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಸೊ ನನಗೆ ಯಾವಾಗಲೂ ಅಷ್ಟೇ ನನ್ನ ಬ್ಯಾಗಲ್ಲಿ ಒಂದು ಬುಕ್ಕು ಮತ್ತು ಒಂದು ಪೆನ್ ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಒಂದು ಪೆನ್ ಅಥವಾ ಪೇಪರ್ ಆದರೂ ಇದ್ದೇ ಇರುತ್ತೆ. ಸೊ ಅದನ್ನು ಹ್ಯಾಬಿಟ್, ಯಾರೇ ಏನೇ ಹೇಳಿದ್ರು, ಇಂಪಾರ್ಟೆಂಟ್ ಥಿಂಗ್ಸ್ ಏನಾದರೂ ಇತ್ತು ಅಂತಂದರೆ ನಾನು ಬರೆದಿಟ್ಕೊತೀನಿ. ಸೊ ನಂತರ ನಿಮಗೆ ಬೇಕಾಗಿರೋ ಥಿಂಗ್ಸ್, ಕೋಮ್ ಆಗಿರ್ಬೋದು, ಕ್ಲಿಪ್ ಆಗಿರ್ಬೋದು, ನಂತರ ಬ್ಯಾಂಡ್ ಆಗಿರ್ಬೋದು, ನಂತರ ಕ್ಲಿಪ್ ಕೂಡ ಇದು ನಾನು ಇದರಲ್ಲಿ ಕ್ಯಾರಿನ ನಾನು ಮಾಡ್ತೀನಿ. ಸೊ ನಂತರ ವೈಪ್ಸು, ಟಿಶ್ಯೂ ಯೂಸ್ ಆಗೇ ಆಗುತ್ತೆ. ಸೊ ಇದನ್ನು ಕೂಡ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ. ಮೇಯ್ನಾಗಿ ಏನಾದರೂ ಹಾಸ್ಪಿಟ್ಲಲ್ಲಿ ತುಂಬ ಸ್ಮೆಲ್ ಏನಾದ್ರು ಬಂತು ನನಗೆ ಅಂತ ಹೇಳಿಬಿಟ್ಟು ಆಗಿರೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರೆ ಒಂದು ಮಾಸ್ಕು ಕೂಡ ಇರಲಿ ಅಂತ ಹೇಳಿಬಿಟ್ಟು ಒಂದು ಮಾಸ್ಕು ಕೂಡ ನಾನು ಇಲ್ಲಿ ಕ್ಯಾರಿನ ನಾನು ಮಾಡ್ತಾ ಇದ್ದೀನಿ. ಸೊ ನಂತರ ಡ್ರೆಸ್ಸಸ್ಗಳಲ್ಲಿ ಇವಾಗ ನೆಕ್ಸ್ಟು ಇದಿಷ್ಟು ಪ್ರಾಡಕ್ಟ್ಸ್ ಆಯಿತು. ಸೊ ಡ್ರೆಸ್ಸಸ್ಗಳಲ್ಲಿ ನಾನು ಇಟ್ಕೊತಾ ಇರೋದು 2 ನೈಟಿ. ಸೊ ನಾರ್ಮಲ್ ಡೆಲಿವರಿ ಆಗುತ್ತೋ ಸಿಸರಿನ್ ಆಗುತ್ತೋ ಗೊತ್ತಿಲ್ಲ. ಸೊ ಸದ್ಯಕ್ಕೆ 2 ನೈಟಿ ಕೂಡ ನಾನು ಇಟ್ಕೊತಿದ್ದೀನಿ. ಡ್ರೆಸ್ಸಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ ಆಲ್ರೆಡಿ 4 ನೈಟೀಸು ಕೂಡ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಹಾಸ್ಪಿಟ್ಲಿಗೆ ಸದ್ಯಕ್ಕೆ 2 ಸಾಕು ಅಂತ ಹೇಳಿಬಿಟ್ಟು 2 ಬ್ಯಾಗಲ್ಲಿ ಕ್ಯಾರಿ ಮಾಡ್ತೇನೆ. ಇದು ಫೀಡಿಂಗ್ ನೈಟಿ. ಸೊ ಕಾಟನಿಂದು 2 ಫೀಡಿಂಗ್ ನೈಟಿ ನಾನು ಬ್ಯಾಗಲ್ಲಿ ಇಟ್ಕೊತಾ ಇದ್ದೀನಿ. ಸೊ ನಂತರ ಒಂದು ಸ್ಮಾಲ್ ಹ್ಯಾಂಡ್ ಕರ್ಚೀಫ್ ಕೂಡ ನಾನು ಒಂದು ಕ್ಯಾರಿ ಮಾಡ್ತಿದ್ದೀನಿ. ನಂತರ ಟವಲ್. ಸೊ ಟವಲು ಕೂಡ ನಾನು ಇಲ್ಲಿ ಒಂದು ಕ್ಯಾರಿ ಮಾಡ್ತಾ ಇದ್ದೀನಿ. ನಂತರ ಹಾಸ್ಪಿಟ್ಲಿಂದ ಮನೆಗೆ ಬರೋಕ್ಕೆ ಒಂದು ಡ್ರೆಸ್ಸು ಕೂಡ ನಾನು ಇಲ್ಲಿ ಒಂದು ಡ್ರೆಸ್ಸು ಕೂಡ ನಾನು ಫೀಡಿಂಗ್ ಡ್ರೆಸ್ಸು ನಾನು ಪರ್ಚೇಸನ್ನು ನಾನು ಮಾಡಿದ್ದೀನಿ. ಅದು ಮಂತ್ರದಲ್ಲಿ ತೊಗೊಂಡಿದ್ದೆ. ಸೊ ಅದು ಕೂಡ ನಾನು ಈ ಬ್ಯಾಗಲ್ಲಿ ಇಟ್ಕೊತಾ ಇದ್ದೀನಿ. ಸೊ ನಂತರ ಪ್ಯಾಂಟೀಸು ಕೂಡ ನಾನು ಇಟ್ಕೊತಾ ಇದ್ದೀನಿ. ನಂತರ ಕ್ಯಾಪ್, ಸ್ವೆಟರ್, ಸಾಕ್ಸ್ ವೆರಿ 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 ಇಂಪಾರ್ಟೆಂಟು. ನಂತರ ಈಗ ನೀವು ಹಾಲು ಕುಡಿಸಬೇಕಾದ್ರೆ ವೇಲ್ ಥರ ಏನಾದರೂ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಅದಕ್ಕೆ ನಾನು ಇಲ್ಲೊಂದು ಶಾಲ್ ತೊಗೊಂಡಿದ್ದೀನಿ. ಸೊ ದೊಡ್ಡ ಶಾಲ್, ಇದು ನನ್ನ ಹಳೆ ಶಾಲು. ಸೊ ಇದು ತುಂಬ ದೊಡ್ಡದಾಗಿದೆ. ಸೊ ಅದು ನನಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದು ಕೂಡ ನಾನು ಕ್ಯಾರಿನ ನಾನು ಇಲ್ಲಿ ನಾನು ಮಾಡ್ತಾ ಇದ್ದೀನಿ. ನಂತರ ಸ್ಮಾಲ್ ಹ್ಯಾಂಡ್ ಟವಲ್ಸು ಕೂಡ ನಾನು ಇಲ್ಲಿ ಕ್ಯಾರಿನ ನಾನು ಮಾಡ್ತಾ ಇದ್ದೀನಿ. ಸೊ ಮೇಯ್ನಾಗಿ ಏನಾದರೂ ಹೆಡ್ಏಕ್ ಬಂತು, ತಲೆನೋವು ಬಂತು ಅಂತ ಅಂದ್ಬಿಟ್ಟು ಹೇಳಿದಾಗ ವಿಕ್ಸ್ ಕೂಡ ಒಂದು ನಾನು ಕ್ಯಾರಿನ ಇಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ನಂತರ
ಪ್ಯಾಡ್ಸ್ ಆಗಿರ್ಬೋದು ಮತ್ತು ಯೂಸ್ ಆ್ಯಂಡ್ ಥ್ರೋ ಪ್ಯಾಂಟೀಸ್ ಆಗಿರ್ಬೋದು. ಸೊ ಅದನ್ನೆಲ್ಲ ನಾನು ಅಲ್ಲೇ ನಾನು ಬೈ ಮಾಡ್ತೀನಿ ಅಂತ ಹೇಳಿಬಿಟ್ಟು, ಸೊ ಇಲ್ಲಿ ನಾನು ಅದನ್ನು ಕೂಡ ನಾನು ಕ್ಯಾರಿನ ಮಾಡಿಲ್ಲ. ಯಾಕೆ ಅಂತಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನಾವು ತೊಗೊಂಡಿರ್ತೀವಿ, ಬಟ್ ಅದು ಎಲಾಸ್ಟಿಕ್ ಯೂಸ್ ಆಗ್ತಿರಲ್ಲ, ಸೊ ಅದು ನಮಗೆ ಆಗ್ತಿರಲ್ಲ ಅಂತ ಹೇಳಿಬಿಟ್ಟು, ಅದೊಂದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು, ಸೊ ನಾನು ಅದು ಕೂಡ ಇನ್ನೂ ಪರ್ಚೇಸ್ ಮಾಡಿಲ್ಲ. ಸೊ ಇಷ್ಟೊಂದು ಎಸೆನ್ಷಿಯಲ್ ಥಿಂಗ್ಸ್ನ ನಾನು ಕ್ಯಾರಿನ ನಾನು ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ, ಹೊಸ ತಾಯಂದಿರು ಆಗ್ತಾ ಇರೋರಿಗೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಸೊ ನನಗೆ ಬೇಕಾಗಿರೋ ಐಟಮ್ಸನ್ನೆಲ್ಲ ನಾನು ಜೋಡಿಸ್ಕೊತಾ ಇದ್ದೀನಿ. ಸೊ ನೀವು ಕೂಡ ನಿಮ್ಮ ಡೇಟು ಹತ್ತಿರ ಬರ್ತಾ ಇದೆ ಡೆಲಿವರಿದು ಅಂತ ಅಂದ್ಬಿಟ್ಟು ಹೇಳಿದ್ರೆ, ಸೊ ನೀವು ಕೂಡ ಬ್ಯಾಗನ್ನು ರೆಡಿ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಏನೆಲ್ಲ ಥಿಂಗ್ಸ್ ಬೇಕಾಗಿರುತ್ತೆ ಅದು ನಿಮಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ. ಮೇಯ್ನಾಗಿ ಇನ್ನೊಂದು ಐಟಮ್ ನೀವು ಇಟ್ಕೊಬೇಕು, ಏನು ಅಂತಂದರೆ ನಿಮ್ಮ ಹಾಸ್ಪಿಟಲ್ ಫೈಲ್. ಸೊ ವೆರಿ ಇಂಪಾರ್ಟೆಂಟು, ಅದು ಕೂಡ ನೀವು ಕ್ಯಾರಿ ಮಾಡಿ. ನಂತರ ಆಧಾರ್ ಕಾರ್ಡು. ಸೊ ಕೆಲವೊಂದು ಹಾಸ್ಪಿಟಲಲ್ಲಿ ಆಧಾರ್ ಕಾರ್ಡ್ ಜೆರಾಕ್ಸ್ ಕೇಳ್ತಾರೆ, ಸೊ ಆಧಾರ್ ಕಾರ್ಡ್ ಕೇಳ್ತಾರೆ. ಸೊ ಸ್ಕ್ಯಾನಿಂಗ್ ಏನಾದರೂ ಇತ್ತು ಅಂತ ಅಂದಾಗ ಸೊ ಅದನ್ನು ಕೂಡ ಕ್ಯಾರಿ ಮಾಡಿ. ಆದರೆ ನೀವು ಒಂದು ಸ್ಮಾಲ್ ವಾಲೆಟಲ್ಲಿ ಒಂದು ಸ್ಮಾಲ್ ಅಮೌಂಟು ಕೂಡ ನೀವು ಕ್ಯಾರಿನ ನೀವು ಮಾಡ್ಬೋದು. ಸೊ ನಾನು ಇಲ್ಲಿ ಎಮರ್ಜೆನ್ಸಿಗೆ ಏನಾದರೂ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ನಾನು ಸ್ಮಾಲ್ ವ್ಯಾಲೆಟಲ್ಲಿ ಒಂದು ಅಮೌಂಟನ್ನು ನಾನು ಕ್ಯಾರಿನ ನಾನು ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಇವಾಗ ನೀವು ಬ್ಯಾಕ್ ಪ್ಯಾಕ್ ಏನೆಲ್ಲ ಮಾಡ್ತಾ ಇದ್ದೀರಲ್ಲ, ಸೊ ಒಂದ್ಸತಿ ನೀವು ಹಾಸ್ಪಿಟ್ಲಲ್ಲಿ ನೀವು ಹೋದಾಗ ಸೊ ನೀವು ಒಂದ್ಸತಿ ಡಾಕ್ಟ್ರ್ ಕೇಳಿ ಏನೆಲ್ಲ ಎಸೆನ್ಷಿಯಲ್ ಥಿಂಗ್ಸ್ ನಮಗೆ ಬೇಕಾಗತ್ತೆ ಅವಾಗ ಅಂತ ಅಂದ್ಬಿಟ್ಟು, ಸೊ ಅವ್ರು ನಿಮಗೆ ಸಜೆಸ್ಟನ್ನು ಮಾಡ್ತಾರೆ. ಸೊ ನಾನು ಮೇಡಮಿಗೆ ಡಾಕ್ಟರಿಗೆ ಕೇಳಿಬಿಟ್ಟು ಏನೆಲ್ಲ ಥಿಂಗ್ಸ್ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಅವ್ರು ನನಗೆ ಕೆಲವೊಂದು ಥಿಂಗ್ಸ್ನ ಅವರು ತೊಗೊಂಬರೋಕ್ಕೆ ಹೇಳಿದರು. ಸೊ ಅದನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ. ಪ್ಲಸ್ ನನಗೇನೆಲ್ಲ ಎಕ್ಸ್ಟ್ರಾ ಬೇಕಾಗತ್ತೆ ಅದನ್ನು ಕೂಡ ನಾನು ಇಲ್ಲಿ ಕ್ಯಾರಿನ ನಾನು ಮಾಡ್ತಾ ಇದ್ದೀನಿ. ಸೊ ಮೇಯ್ನಾಗಿ ಇನ್ನೊಂದು ಏನು ಅಂದರೆ, ಕೆಲವೊಂದು ಹಾಸ್ಪಿಟ್ಲಲ್ಲಿ ಲಂಚ್ ಕೊಡ್ತಾರೆ. ಸೊ ಕೆಲವೊಂದು ಕಡೆ ಲಂಚ್ ಫೆಸಿಲಿಟೀಸ್ ಇರಲ್ಲ. ಸೊ ಅವಾಗ ನೀವು ಪ್ಲೇಟು, ಸ್ಪೂನು, ವಾಟರ್ ಬಾಟಲು ಮತ್ತು ಫ್ಲಾಸ್ಕ್ ಕೂಡ ನೀವು ಕ್ಯಾರಿನ ನೀವು ಮಾಡಬೇಕಾಗತ್ತೆ. ಓಕೆನಾ? ಸೊ ಇಷ್ಟು ನೆಕ್ಸ್ಟ್ ವೀಕ್ ನನ್ನ ನಾರ್ಮಲ್ ಮತ್ತೆ ಚೆಕಪ್ ಇದೆ, ಹಾಗಾಗಿ ನಾನು ಫೈಲು ಮತ್ತು ಆಧಾರ್ ಕಾರ್ಡು ನಾನು ಇಟ್ಕೊಂಡಿಲ್ಲ. ಸೊ ನೆಕ್ಸ್ಟ್ ವೀಕ್ ಇಷ್ಟೆಲ್ಲ ಥಿಂಗ್ಸ್ನೆಲ್ಲ ನಾನು ಬ್ಯಾಗಲ್ಲಿ ಇಟ್ಕೊತೀನಿ. ಸೊ ನೆಕ್ಸ್ಟ್ ವೀಕ್ ಹೋಗ್ತೀನಿ ಅಲ್ವಾ, ಸೊ ಅವಾಗ ನಾನು ಫೈಲನ್ನು ಮತ್ತು ಆಧಾರ್ ಕಾರ್ಡ್ ನನ್ನ ಬ್ಯಾಗಲ್ಲಿ ನಾನು ಹಾಕೊತೀನಿ. ಓಕೆನಾ? ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸಜೆಷನ್ ನನಗೆ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಓಕೆನಾ? ಸೊ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಪರಿವಾರದ ಮೇಲೆ ಇರಲಿ ಅಂತ ಹೇಳ್ತಾ ಈ ನನ್ನ ಸ್ಮಾಲ್ ವಿಡಿಯೋ ಇಲ್ಲಿಗೆ ನಾನು ಎಂಡನ್ನು ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ನೆಕ್ಸ್ಟು ಬ್ಯೂಟಿಫುಲ್ ಆಗಿರೋ ಒಂದು ವಿಡಿಯೋ ಜೊತೆಗೆ ನಾನು ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ.